120 ವರ್ಷ ಹಿಂದೆ ಒಬ್ಬ ರಾಜ ಮಾಡಿದ ಅಭಿವೃದ್ಧಿ ಇವಾಗ ಯಾಕೆ ಸಾಧ್ಯ ಆಗ್ತಿಲ್ಲ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮೈಸೂರು ರಾಜ್ಯವನ್ನ ಅಭಿವೃದ್ಧಿ ಶಿಖರಕ್ಕೆ ತಲುಪಿಸಿದಂತಹ ಮಹಾನ್ ರಾಜನಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಕೇವಲ ರಾಜ ಅಲ್ಲ, ಜನರಿಗಾಗಿ ಬದುಕಿದ ನಾಯಕ. ಇವರು ಮಾಡಿದಂತಹ ಸಾಧನೆ ಆಗಿರ್ಬೋದು, ಅಭಿವೃದ್ಧಿ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಕಣ್ಮರೆ ಆಗ್ತಿದೆ. ಸಾಧ್ಯವಾದರೆ ಈ ವಿಡಿಯೋವನ್ನ ನಿಮ್ಮ ಮನೆ ಮಕ್ಕಳಿಗೂ ಕೂಡ ತಲುಪಿಸಿ. ಇವರು 1884 ಜೂನ್ 4ರಂದು ಮೈಸೂರು ನಗರದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಚಾಮರಾಜೇಂದ್ರ ಒಡೆಯರ್. ಆದರೆ ವಿಧಿ ಒಂದು ದೊಡ್ಡ ತಿರುವು ಕೊಡ್ತು. ತಂದೆಯವರು ನಿಧನರಾದ ನಂತರ ಕೇವಲ 11 ವರ್ಷ ವಯಸ್ಸಿನಲ್ಲಿ ಇವರು ಮೈಸೂರು ರಾಜ್ಯದ ರಾಜನಾದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತವನ್ನ ಗೋಲ್ಡನ್ ಏಜ್ ಆಫ್ ಮೈಸೂರು ಅಂತ ಕರೀತಾರೆ. ಯಾಕೆ ಗೊತ್ತಾ? ಆ ಕಾಲದಲ್ಲಿ ಮೈಸೂರು ರಾಜ್ಯ ಶಿಕ್ಷಣ ಆಗಿರ್ಬೋದು, ಕೈಗಾರಿಕೆ ಮತ್ತು ಆಡಳಿತದಲ್ಲಿ ಭಾರತದಲ್ಲೇ ಅತ್ಯುತ್ತಮವಾಗಿತ್ತು. ಅವರು ಹೇಳಿದ ಒಂದು ಆಲೋಚನೆ ಏನಂದ್ರೆ, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜನರು ಶಿಕ್ಷಣ ಹೊಂದಿರಬೇಕು. 1916ರಲ್ಲಿ ಅವರು ಸ್ಥಾಪಿಸಿದ ಮಹತ್ವದ ಸಂಸ್ಥೆ ಅಂತ ಹೇಳಿದ್ರೆ ಯೂನಿವರ್ಸಿಟಿ ಆಫ್ ಮೈಸೂರು. ಆ ಕಾಲದಲ್ಲಿ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ತುಂಬ ಕಡಿಮೆ ಇದ್ವು. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಶಿಕ್ಷಣದ ಮಹತ್ವವನ್ನು ತುಂಬ ಮುಂಚೆ ಅರಿತಿದ್ರು. ಅವರು ಶಾಲೆಗಳು, ಕಾಲೇಜ್ಗಳು ಹೆಚ್ಚಾಗಿ ಆರಂಭಿಸಿದ್ರು. ಇಂದು ಸಾವಿರಾರು ವಿದ್ಯಾರ್ಥಿಗಳ ಜೀವನ ಆ ನಿರ್ಧಾರದಿಂದ ಬದಲಾಗಿದೆ ಅಂತ ಹೇಳ್ಬೋದು. ಇವರ ಆಡಳಿತದಲ್ಲಿ ನಡೆದಂತಹ ಅತ್ಯಂತ ದೊಡ್ಡ ಯೋಜನೆ ಅಂತ ಹೇಳಿದ್ರೆ KRS ಡ್ಯಾಮ್, ಕೃಷ್ಣರಾಜ ಸಾಗರ ಡ್ಯಾಮ್. ಈ ಅಣೆಕಟ್ಟು ಕೇವಲ ಒಂದು ಅಣೆಕಟ್ಟು ಮಾತ್ರ ಅಲ್ಲ, ಇದು ಸಾವಿರಾರು ರೈತರ ಜೀವನವನ್ನ ಬದಲಿಸಿದಂತಹ ಯೋಜನೆ. ಕೃಷಿಗೆ ನೀರಾಗಿರ್ಬೋದು, ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲವನ್ನ ಇದ್ರ ಮೂಲಕ ಸಾಧ್ಯವಾಯಿತು. ಸ್ನೇಹಿತರೆ, ಒಳ್ಳೆ ನಾಯಕನು ತನ್ನ ಜೊತೆಗೆ ಒಳ್ಳೆ ಅಧಿಕಾರಿಗಳನ್ನ ಆಯ್ಕೆ ಮಾಡ್ತಾನಂತ ಹೇಳ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೂಡ ಅವರ ಆಡಳಿತದಲ್ಲಿ ಪ್ರಸಿದ್ಧ ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮೇಲ್ ಅವರು ಕೂಡ ಕೆಲಸ ಮಾಡಿದ್ದಾರೆ. ಈ ಮಹಾನ್ ಅಧಿಕಾರಿಗಳ ಸಹಕಾರದಿಂದ ಮೈಸೂರು ರಾಜ್ಯ ವೇಗವಾಗಿ ಅಭಿವೃದ್ಧಿ ಆಯಿತು. ಹಾಗೆ 1916ರಲ್ಲಿ ಮೈಸೂರು ಸ್ಯಾಂಡಲ್ ಸಾಬೂನ್ ಕೂಡ ಪ್ರಾರಂಭವಾಯಿತು. ಈಗ ಇದು ಭಾರತದ ಹಳೆಯ ಹಾಗೂ ಪ್ರಸಿದ್ಧ ಸಾಬೂನ್ ಬ್ರ್ಯಾಂಡ್ ಆಗಿ ಮಿಂಚ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ಕೇಳೋದೇನೆಂದ್ರೆ, ಒಬ್ಬ ರಾಜ ಜನರಿಂದ ಆಯ್ಕೆಯಾಗದೆ ಆಡಳಿತ ನಡೆಸ್ತಿದ್ರು, ಆದರೂ ಕೂಡ ಅವರು ಜನರಿಗಾಗಿ ಕೆಲಸ ಮಾಡ್ತಿದ್ರು. ಇಂದು ನಮಗೆ ಜನರಿಂದ ಆಯ್ಕೆಯಾದ ನಾಯಕರು ಇದ್ದಾರೆ, ಆದರೆ ಪ್ರಶ್ನೆ ಏನು ಗೊತ್ತಾ, ಅವರು ಕೂಡ ಜನರಿಗೆ ಕೆಲಸ ಮಾಡ್ತಿದ್ದಾರಾ? ಇದು ಯೋಚಿಸಬೇಕಾದಂತಹ ಒಂದು ವಿಷಯ. ಇವರು ಕೇವಲ ರಾಜ ಅಲ್ಲ, ಜನರಿಗಾಗಿ ಬದುಕಿದ ನಾಯಕ. ಒಳ್ಳೆ ನಾಯಕ ತನ್ನ ಹೆಸರು ದೊಡ್ಡದಾಗಿಸ್ಲಿಕ್ಕೆ ಆಡಳಿತವನ್ನ ನಡೆಸುವುದಿಲ್ಲ, ಜನರ ಭವಿಷ್ಯ ದೊಡ್ಡದಾಗಿಸ್ಲಿಕ್ಕೆ ಆಡಳಿತವನ್ನ ನಡೆಸ್ತಾನೆ. CM ಆಗಿರ್ಬೋದು ಅಥವಾ ಕರ್ನಾಟಕದ ಯಾವುದೇ ಒಂದು ನಾಯಕರಾಗಿರ್ಲಿ, ಅವರಿಗೆ ಸಿಕ್ಕಂತಹ ಪವರ್ ಅನ್ನ ಕರೆಕ್ಟ್ ಆದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.